ಇದು ಸಖತ್ ಸುದ್ದಿಯ ಫುಲ್ ಮೀಲ್ಸ್ ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ನಮ್ಮ ನ್ಯೂಸ್ ನಿಮ್ಮ ಲಂಚ್. ನೀವು ಲಂಚ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನಾವು ಹೆಡ್ಲೈನ್ ಸ್ಟಾರ್ಟ್ ಮಾಡ್ಕೋತೀವಿ. ಹೆಡ್ಲೈನ್ಸ್. ಅಣು ಸ್ಥಾವರಕ್ಕೆ ವಿರೋಧ. ತಮಿಳುನಾಡಿನ ಕೂಡಂಕುಳಂನಲ್ಲಿ ಹಿಂಸೆಗೆ ತಿರುಗಿದ ಪ್ರತಿಭಟನೆ. ಪೊಲೀಸರಿಂದ ಅಶ್ರುವಾಯು ಪ್ರಯೋಗ. ಸಮುದ್ರಕ್ಕೆ ಧುಮುಕಿದ ಪ್ರತಿಭಟನಾಕಾರರು. ಕೊನೆಗೂ ಬಗ್ಗಿತು ಮಧ್ಯಪ್ರದೇಶ ಸರ್ಕಾರ. ಡ್ಯಾಂ ಎತ್ತರ ತಗ್ಗಿಸೋಕೆ ಒಪ್ಪಿಗೆ. 17 ದಿನಗಳ ಜಲ ಸತ್ಯಾಗ್ರಹ ಅಂತ್ಯ. ರಾಯಚೂರು ಮಂತ್ರಾಲಯದ ನಡುವೆ ಸಂಪರ್ಕ ಸೇತುವೆ ರೆಡಿ. ಸಿಎಂರಿಂದ ಸ್ಟೀಲ್ ಸೇತುವೆ ಲೋಕಾರ್ಪಣೆ. ರಾಯರ ಸನ್ನಿಧಿಗೆ ಹೋಗೋ ಭಕ್ತರು ಫುಲ್ ಖುಷ್. ಓಡಾಡೋರಿಗೆ ಬೀಳೋ ಭಯ. ಬಾಗಿಲು ತೆರೆದ್ರೆ ಗಬ್ಬುನಾಥ. ಸ್ಥಳೀಯರಿಗೆ ಸೊಳ್ಳೆ ಕಾಟ. ಬೆಂಗಳೂರಿನ ಕಮಲಾನಗರದಲ್ಲಿ ರಾಜಕಾಲುವೆ ಕಂಟಕ. ಮಂಡಿಯಲ್ಲೇ ಸ್ಟೇರಿಂಗ್ ತಿರುಗಿಸ್ತಾರೆ. ಕಾಫಿ ತೋಟದ ದಾರಿಲಿ ಸ್ಟಂಟ್ ಮಾಡ್ತಾರೆ. ಕೈ ಬಿಟ್ಟು ಜೀಪ್ ಓಡಿಸ್ತಾರೆ. ಕೊಡಗಿನ ಮಿಸ್ಟರ್ ಲೋಕೇಶ್. ನಮ್ಮ ನ್ಯೂಸ್ ನಿಮ್ಮ ಲಂಚ್. ಈಗ ಸುದ್ದಿ ವಿಸ್ತಾರವಾಗಿ. ತಮಿಳುನಾಡಿನ ಕೂಡಂಕುಳಂನಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿದೆ. ಅಣು ಸ್ಥಾವರ ವಿರೋಧಿಸಿ ಪ್ರತಿಭಟನೆಗಿಳಿದಿದ್ದ 4,000ಕ್ಕೂ ಹೆಚ್ಚು ಮಂದಿ ಮೇಲೆ ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಅಣು ಸ್ಥಾವರದ ಇಂಧನ ಲೋಡಿಂಗಿಗೆ ಅನುಮತಿ ನೀಡಿರುವುದನ್ನು ವಿರೋಧಿಸಿ ನಿನ್ನೆಯಿಂದ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಪ್ರತಿಭಟನಾಕಾರರು ಇವತ್ತು ಅಣು ಸ್ಥಾವರಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ತಡೆಯಲು ಯತ್ನಿಸಿದರು. ಆಕ್ರೋಶಗೊಂಡ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ದಾಳಿ ಮಾಡಲು ಮುಂದಾದರು. ಪರಿಸ್ಥಿತಿ ಕೈಮೀರಿದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಬೇಕಾಯಿತು. ಆಗ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ರತಿಭಟನಾಕಾರರು ಪಕ್ಕದಲ್ಲಿದ್ದ ಸಮುದ್ರಕ್ಕೆ ಹಾರಿದ್ರು. ಮುಂಜಾಗ್ರತಾ ಕ್ರಮವಾಗಿ ಸ್ಥಾವರದ ಸುತ್ತಮುತ್ತ 7 ಕಿಲೋಮೀಟರ್ವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿತ್ತು. ಆದರೆ ಪ್ರತಿಭಟನಾಕಾರರು ನಿಷೇಧಾಜ್ಞೆ ನಡುವೆಯೂ ಸ್ಥಾವರ ಪ್ರವೇಶಿಸಲು ಮುಂದಾದರು. ವಿನಂತಿ ಮಾಡಿಕೊಂಡರೂ ಕೂಡ ಪ್ರತಿಭಟನಾಕಾರರು ಕೇಳಲಿಲ್ಲ. ಕೊನೆಗೆ ಲಾಠಿ ಚಾರ್ಜ್ ಮಾಡುವುದು ಅನಿವಾರ್ಯವಾಯಿತು ಅಂತ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ. ಸ್ಥಳದಲ್ಲಿ 400 RAF ಸಿಬ್ಬಂದಿ ಸೇರಿದಂತೆ 2,000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜಿಸಲಾಗಿದೆ. ತಮಿಳುನಾಡಿನ ಕೂಡಂಕುಳಂನಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಅದೀಗ ಹಿಂಸಾಚಾರಕ್ಕೆ ತಿರುಗಿದೆ. ಅಲ್ಲಿ ಅಣುಸ್ಥಾವರ ವಿರೋಧಿಸಿ 4,000ಕ್ಕೂ ಹೆಚ್ಚು ಪ್ರತಿಭಟನಾಕಾರರ ಮೇಲೆ ಪೊಲೀಸರು ಅಶ್ರುವಾಯು ಪ್ರಯೋಗಿಸಿದ್ದಾರೆ. ಅಣುಸ್ಥಾವರದ ಇಂಧನ ಲೋಡಿಂಗಿಗೆ ಅನುಮತಿ ನೀಡಬಾರದು ಅಂತ ಪ್ರತಿಭಟನಾಕಾರರು ನಿನ್ನೆಯಿಂದ ಪ್ರತಿಭಟನೆ ನಡೆಸ್ತಾ ಇದ್ದರು. ಪ್ರತಿಭಟನಾಕಾರರು ಇವತ್ತು ಅಣುಸ್ಥಾವರಕ್ಕೆ ಮುತ್ತಿಗೆ ಹಾಕಲು ಯತ್ನಿಸಿದಾಗ ಪೊಲೀಸರು ತಡೆಯಲು ಯತ್ನಿಸಿದರು. ಆಕ್ರೋಶಗೊಂಡ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ದಾಳಿ ಮಾಡಲು ಮುಂದಾದರು. ಪರಿಸ್ಥಿತಿ ಕೈಮೀರಿದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡಲೇಬೇಕಾಯಿತು. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಪ್ರತಿಭಟನಾಕಾರರು ಪಕ್ಕದಲ್ಲಿದ್ದ ಸಮುದ್ರಕ್ಕೆ ಹಾರಿದ್ರು. ಮುಂಜಾಗ್ರತಾ ಕ್ರಮವಾಗಿ ಸ್ಥಾವರದ ಸುತ್ತಮುತ್ತ ಅಂದರೆ 7 ಕಿಲೋಮೀಟರ್ವರೆಗೆ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಆದರೆ ಪ್ರತಿಭಟನಾಕಾರರು ಈ ನಿಷೇಧಾಜ್ಞೆಯನ್ನು ಮುರಿದು ಸ್ಥಾವರಕ್ಕೆ ಪ್ರವೇಶಿಸಲು ಮುಂದಾಗಿದ್ದರು. ಎಷ್ಟೇ ವಿನಂತಿ ಮಾಡಿಕೊಂಡರೂ ಕೂಡ ಪ್ರತಿಭಟನಾಕಾರರು ಕೇಳಲಿಲ್ಲ. ಕೊನೆಗೆ ಲಾಠಿ ಚಾರ್ಜ್ ಮಾಡೋದು ಅನಿವಾರ್ಯವಾಯಿತು ಅಂತ ಪೊಲೀಸರು ಹೇಳಿದ್ದಾರೆ. ಒಟ್ಟು 2,000ಕ್ಕೂ ಹೆಚ್ಚು ಪೊಲೀಸರನ್ನು ಅಲ್ಲಿ ನಿಯೋಜಿಸಲಾಗಿದೆ. ತಮಿಳುನಾಡಿನಿಂದ ನೇರವಾಗಿ ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಬರೋಣ. ಬೆಂಗಳೂರಲ್ಲಿ ಕಸ ವಿಲೇವಾರಿ ಹೇಗಾಗಿದೆ ಬನ್ನಿ ನೋಡೋಣ. ಈ ಕ್ಷಣದ ಒಂದು ಬ್ರೇಕಿಂಗ್ ನ್ಯೂಸ್. ಕೊನೆಗೆ ಹೈಕೋರ್ಟೇ ಬರಬೇಕಾಯಿತು. ಕಸ ವಿಲೇವಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿ ಹಾಗೂ ಸರ್ಕಾರವನ್ನು ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಕಳೆದ ಹಲವಾರು ದಿನಗಳಿಂದ ಕಸ ವಿಲೇವಾರಿ ಬಗ್ಗೆ ಬಿಬಿಎಂಪಿ ಎಷ್ಟೇ ಕ್ರಮ ಕೈಗೊಂಡರೂ ಬೆಂಗಳೂರಿನ ಕಸದ ರಾಶಿಯನ್ನು ಆಚೆಗೆ ಹಾಕೋದಕ್ಕೆ ಸಾಧ್ಯವಾಗಲಿಲ್ಲ. ಯಾವ ಪ್ರದೇಶಕ್ಕೆ ತಗೊಂಡು ಹೋಗಿ ಕಸವನ್ನು ಹಾಕಿದರೂ ಕೂಡ ಆ ಪ್ರದೇಶದ ಜನತೆ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದರು. ಒಂದು ರೀತಿಯಲ್ಲಿ ಗಬ್ಬುನಾಥದಿಂದ ದುರ್ನಾಥ ಬೀರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ರಾಜ್ಯ ರಾಜಧಾನಿಯಲ್ಲಿ. ಈಗ ಇವೆಲ್ಲವನ್ನು ಕೂಡ ಗಮನಿಸಿರುವಂತಹ ಹೈಕೋರ್ಟ್ ತೀವ್ರವಾಗಿ ಬಿಬಿಎಂಪಿ ಹಾಗೂ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದೆ. ನಮ್ಮ ಕೋರ್ಟ್ ಬೀಟ್ ಪ್ರತಿನಿಧಿ ಮಾರುತಿ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಕೊನೆಗೂ ಹೈಕೋರ್ಟೇ ಬರಬೇಕಾಯ್ತಾ ಕಸದ ವಿಚಾರಕ್ಕೆ?
ಜಯಪ್ರಕಾಶ್, ಇದು ಮೊದಲನೇ ಬಾರಿ ಅಲ್ಲ ಸರ್ಕಾರ ಹಾಗೂ ಬಿಬಿಎಂಪಿಯನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದ್ದು. ಇದು ಎರಡನೇ ಬಾರಿ ಸರ್ಕಾರ ಹಾಗೂ ಬಿಬಿಎಂಪಿಯನ್ನ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತು. ಈ ಕೊನೆಯ ವಾರದಲ್ಲಿ ಈ ಒಂದು ಅರ್ಜಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ನಾವು 2 ದಿನದಲ್ಲಿ ಕಸ ವಿಲೇವಾರಿ ಬಗ್ಗೆ ಸೂಕ್ತವಾದಂತಹ ಕ್ರಮಗಳನ್ನ ತೆಗೆದುಕೊಂತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನ ಬಿಬಿಎಂಪಿ ನೀಡಿತ್ತು. ಬಿಬಿಎಂಪಿ ಪರ ವಕೀಲರು ನ್ಯಾಯಾಲಯಕ್ಕೆ ಮನವಿ ಮಾಡಿದ್ರು. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ಒಂದು ಆ ತರದ ರೀತಿಯ ಒಂದು ಕಾರ್ಯಗಳನ್ನ ತೆಗೆದುಕೊಂಡಿಲ್ಲ ಅನ್ನುವುದು ಇಂದು ಹಾಜರಾದಂತಹ ಅರ್ಜಿದಾರರಾದಂತಹ GR ಮೋಹನ್ ಅವರು ನ್ಯಾಯಾಲಯದ ಗಮನಕ್ಕೆ ತಂದರು. ಹಾಗಾಗಿ ನ್ಯಾಯಾಲಯ ನೀವು ಹೈಕೋರ್ಟ್ ಸೂಚನೆಗಳನ್ನೇ ಪಾಲಿಸ್ತಿಲ್ಲ ಅಂದ್ರೆ ಇನ್ನು ಜನಸಾಮಾನ್ಯರಿಗೆ ನೀವು ಕೊಡುವಂತಹ ಕಾರ್ಯಗಳು ಎಷ್ಟರ ಮಟ್ಟಿಗೆ ಇರುತ್ತವೆ ಅನ್ನುವಂತಹ ಒಂದು ಅಬ್ಸರ್ವೇಷನ್ ಕೂಡ ಈ ಸಂದರ್ಭದಲ್ಲಿ ಮಾಡ್ತು ಅಂತ ಹೇಳ್ಬೋದು. ಅದೇ ರೀತಿ ನಾವು ವೈಜ್ಞಾನಿಕ ರೀತಿಯಲ್ಲಿ ಈ ಒಂದು ಕಸ ವಿಲೇವಾರಿಯನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಬಿಬಿಎಂಪಿ ಪರ ವಕೀಲರು ನ್ಯಾಯಾಲಯಕ್ಕೆ ಗಮನಕ್ಕೆ ತಂದ್ರು. ಅಂತಹ ವೈಜ್ಞಾನಿಕ ರೀತಿಯ ಕಾರ್ಯಗಳಾದ್ರೂ ಏನು ಅನ್ನುವಂತಹ ಒಂದು ಪ್ರಶ್ನೆಯನ್ನ ನ್ಯಾಯಾಲಯ ಬಿಬಿಎಂಪಿ ಪರ ವಕೀಲರಿಗೆ ಕೇಳ್ತು. ಅಂತಹ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಮನೆಗೂ ಕೂಡ ಸೂಕ್ತವಾದಂತಹ ಕ್ರಮಗಳನ್ನ ತೆಗೆದುಕೊಂಡು ಈ ಕಸ ವಿಲೇವಾರಿಯನ್ನ ಅದೇ ಒಂದು ಏರಿಯಾದಲ್ಲಿರುವಂತಹ ಒಂದು ಪ್ಲೇಸ್ ನಲ್ಲಿ ನಿಗದಿಪಡಿಸಿ ಅಲ್ಲೇ ಬೇರ್ಪಡಿಸುವಂತಹ ಒಂದು ಕಾರ್ಯವನ್ನ ಮಾಡ್ತೀವಿ ಅನ್ನುವಂತಹ ಒಂದು ಮನವಿಯನ್ನು ಕೂಡ ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು. ಆದ್ರೆ ನಿಮ್ಮ ಒಂದು ಮನವಿ ಹಾಗೂ ನೀವು ಬಿಬಿಎಂಪಿ ಅವರು ತೆಗೆದುಕೊಂಡಿರುವಂತಹ ಒಂದು ಕ್ರಮ ಏನಿದೆ ಆ ಒಂದು ಕ್ರಮ ಕಸಕ್ಕೆ ಸರಿಯಾದಂತಹ ಒಂದು ಕ್ರಮ ಅನ್ನುವಂತಹ ಒಂದು ಕೆಂಡಮಂಡಲವಾದಂತಹ ಒಂದು ಅಭಿಪ್ರಾಯವನ್ನು ಕೂಡ ಸಿಜಿಎಂದಂತಹ ವಿಭಾಗೀಯ ಪೀಠ ಸೂಚಿಸಿತು. ಹೀಗಾಗಿ ನೀವು ನಗರದಲ್ಲಿರುವಂತಹ ಒಂದು ಕಸವನ್ನ ವಿಲೇವಾರಿ ಮಾಡುವುದಕ್ಕೆ ಸೂಕ್ತವಾದಂತಹ ತೆಗೆದುಕೋಬೇಕು. ಬಿಬಿಎಂಪಿ ಹಾಗೂ ಸರ್ಕಾರ ಎರಡೂ ಇದಕ್ಕೆ ಬದ್ಧವಾಗಿರಬೇಕು ಹಾಗೂ ಈ ಒಂದು ಕ್ರಮಗಳನ್ನ ಕೈಗೊಳ್ಳುವುದಕ್ಕೆ ಜಿಲ್ಲಾಧಿಕಾರಿಯನ್ನು ಒಳಗೊಂಡಂತಹ ಒಂದು ತಂಡವನ್ನು ಮಾರುತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆಯಾಗಿ ಕಸ ವಿಲೇವಾರಿ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಸರ್ಕಾರ ಹಾಗೂ ಬಿಬಿಎಂಪಿಯನ್ನು. ಒಂದಂತೂ ಬಹಳ ಸ್ಪಷ್ಟ, ಎಲ್ಲಿ ದುಡ್ಡು ಹೊಡೆಯೋಕ್ಕೆ ಆಗುತ್ತೆ ಅಲ್ಲೆಲ್ಲ ರಾಜಕಾರಣಿಗಳು ದುಡ್ಡು ಹೊಡಿತಾನೆ ಇರ್ತಾರೆ. ಬಹುಶಃ ಕಸಕ್ಕೆ ಕೆಜಿಗೆ 100 ರೂಪಾಯಿ ಅಂತ ಮಾಡಿದರೆ ಬಹುಶಃ ಎಲ್ಲ ಕಸಗಳನ್ನು ಕೂಡ ರಾಜಕಾರಣಿಗಳು ತಮ್ಮ ಮನೆಗೆ ತಗೊಂಡು ಹೋಗ್ಬೋದೇನೋ ಮೇ ಬಿ. ಓಕೆ, ಇನ್ನು ಕಳೆದ 17 ದಿನಗಳಿಂದ ನೀರಿನಲ್ಲೇ ನಿಂತು ಪ್ರತಿಭಟನೆ ಮಾಡ್ತಾ ಇದ್ದ ಮಧ್ಯಪ್ರದೇಶದ ಕಾಂಡ್ವಾ ಜಿಲ್ಲೆಯ ಗ್ರಾಮಸ್ಥರು ಕೊನೆಗೂ ಗೆಲುವು ಸಾಧಿಸಿದ್ದಾರೆ. ಹೇಗೆ? ಗ್ರಾಮಸ್ಥರ ಪ್ರತಿಭಟನೆಗೆ ಮಧ್ಯಪ್ರದೇಶ ಸರ್ಕಾರ ಮಣಿದಿದೆ. ಅಣೆಕಟ್ಟಿನ ಮಟ್ಟವನ್ನು ಇಳಿಸಲು ಮುಖ್ಯಮಂತ್ರಿ ಶಿವರಾಜ್ ಚೌಹಾಣ್ ಗ್ರಾಮಸ್ಥರಿಗೆ ಭರವಸೆ ನೀಡಿದ ನಂತರ ತಮ್ಮ ಪ್ರತಿಭಟನೆಯನ್ನು ಗ್ರಾಮಸ್ಥರು ವಾಪಸ್ ಪಡೆದಿದ್ದಾರೆ. ನರ್ಮದಾ ನದಿಯ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಕಾಂಡ್ವಾ ಜಿಲ್ಲೆಯ ಓಂಕಾರೇಶ್ವರ ಡ್ಯಾಮ್ ಕೂಡ ಬಹುತೇಕ ಭರ್ತಿಯಾಗಿದೆ. ಇದರ ಪರಿಣಾಮ ಡ್ಯಾಮ್ ಹಿನ್ನೀರಿನಲ್ಲಿ 30 ಹಳ್ಳಿಗಳ ಸುಮಾರು 4,000 ಜನರ ಮನೆ, ಕೃಷಿ ಭೂಮಿ ಜಲಾವೃತಗೊಂಡಿತ್ತು. ಹೀಗಾಗಿ ಗ್ರಾಮದ ಬಳಿ ಪುನರ್ವಸತಿಗೆ ಆಗ್ರಹಿಸಿ 50ಕ್ಕೂ ಹೆಚ್ಚು ಗ್ರಾಮಸ್ಥರು ಜಲ ಸತ್ಯಾಗ್ರಹಕ್ಕೆ ಇಳಿದಿದ್ದರು. 17 ದಿನಗಳ ಬಳಿಕ ಎಚ್ಚೆತ್ತ ಸರ್ಕಾರ ರೈತರ ಬೇಡಿಕೆಗಳಿಗೆ ಅಸ್ತು ಅಂತ ಹೇಳಿದೆ. 3 ಸಚಿವರ ನೇತೃತ್ವದ ಸಮಿತಿಯನ್ನು ರಚಿಸಲಾಗಿದ್ದು ವರದಿ ಬಳಿಕ ನಿರ್ಧಾರ ಕೈಗೊಳ್ಳಲಾಗುವುದು ಅಂತ ಮುಖ್ಯಮಂತ್ರಿ ಶಿವರಾಜ್ ಚೌಹಾಣ್ ಸ್ಪಷ್ಟಪಡಿಸಿದ್ದಾರೆ. ಓಕೆ, ನ್ಯೂಸ್ ಲಂಚಲ್ಲಿ ಈಗೊಂದು ಬ್ರೇಕ್. ನಿಮ್ಮ ಲಂಚ್ ಮುಂದುವರಿಸಿ, ನಾವು ನಮ್ಮ ನ್ಯೂಸ್ ಮುಂದುವರಿಸ್ತೀವಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.